ನಿನ್ನೆ ಬೆಳಿಗ್ಗೆ ಇಲ್ಲೇ ರಾಜೀನಾಮೆ ಘೋಷಣೆ ಮಾಡಿದ್ದೆ. ಆಮೇಲೆ ಧರ್ಮಪುರಿಗೆ ಹೋದೆ, ಒಂದು ಕಾರ್ಯಕ್ರಮ ಇತ್ತು. ಮಧ್ಯದಲ್ಲಿ CM 2-3 ಸಲ ಫೋನ್ ಮಾಡಿದರು. ಆಮೇಲೆ ಸಂಜೆ ಬಂದಮೇಲೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಸಂಜೆ ನಾನು ಬಂದಮೇಲೆ ನಾನು CM ಇಬ್ಬರು ಮಾತಾಡಿದ್ವಿ. ಸಬ್ಜೆಕ್ಟ್ ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಆಮೇಲೆ ಅವರು ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ನಾನು ತಿರಸ್ಕಾರ ಮಾಡ್ತೀನಪ್ಪ ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ರು. ಆಮೇಲೆ ನಮ್ಮ AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ KPCC ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಮತ್ತು ಹಿಂದಿನ ನಮ್ಮ ವೀರಪ್ಪ ಮೊಯ್ಲಿಯವರು ಎಲ್ಲರೂ ಕೂಡ ನನಗೂ ಫೋನ್ ಮಾಡಿದರು, ಶಿವಕುಮಾರ್ ಅವ್ರಿಗೂ ಫೋನ್ ಮಾಡಿದರು. ಆಮೇಲೆ ಬಹುತೇಕ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸಚಿವರು ಕೂಡ ಫೋನ್ ಮಾಡಿದರು. ಮತ್ತು ನನ್ನ ಮನಸ್ಸಲ್ಲಿ ಏನಿತ್ತು, ನೆನ್ನೆ ಮಾಧ್ಯಮಗಳು ಬಂದು ಹೇಳಿರ್ತಕ್ಕಂಥದ್ದನ್ನು CM ಗಮನಕ್ಕೆ ನೆನ್ನೆ ಕೂಡ ತಂದಿದ್ದೀನಿ. ಏನು ನಿರ್ಧಾರ ತಗೋಬೇಕೋ ಅವ್ರು ತಗೊಳ್ಳಿ. ಸರ್, ಯಾವುದೇ ಖಾತೆ ಕೊಟ್ಟರು ಯಾವುದೇ ತಕರಾರಿದೆ ನಿಭಾಯಿಸ್ಕೊಳ್ತಾ ಇದ್ರು, ನಿರ್ವಹಣೆ ಮಾಡ್ತಾಯಿದ್ರು. ಈಗ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು ಅಂತ ಪಟ್ಟಾಗಿ ನಾನು ಕೇಳಿರಲಿಲ್ಲಪ್ಪ. ನಾನು ಯಾವತ್ತೂ ಕೂಡ 93ರಲ್ಲಿ ನಾನು ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆಮೇಲೆ SM ಕೃಷ್ಣ ಅವರ ಸರ್ಕಾರದಲ್ಲಿ, ಆಮೇಲೆ ಧರ್ಮಸಿಂಗ್ ಅವರ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವತ್ತೂ ಕೂಡ ನನ್ನ ಮಂತ್ರಿ ಮಾಡಿ ಅಂತಲೂ ನಾನು ಅವ್ರನ್ನ ಕೇಳಲಿಲ್ಲ. ನನ್ನ ಸೀನಿಯಾರಿಟಿ ಇದ್ರ ಮೇಲೆ ಕೊಟ್ಕೊಂಡು ಹೋಗ್ತಾಯಿದ್ರು. ಯಾವತ್ತೂ ಕೂಡ ಖಾತೆ ಕೊಡಿ ಅಂತ ನಾನು ಕೇಳಿರಲಿಲ್ಲ. ಸಿದ್ದರಾಮಯ್ಯನವರು 2ನೇ ಸಲ ಕರೆದು ಬೆಂಗಳೂರು ಜವಾಬ್ದಾರಿ ತಗೋಬೇಕು ಅಂತ ಹೇಳಿದರು. ಆಮೇಲೆ 2 ದಿನ ಆದಮೇಲೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿ ಅದು ಬದಲಾವಣೆ ಆಯಿತು. ಆಗ ಕೋಪ ಮಾಡ್ಕೊಂಡಿದ್ದೆ. ಆ ಕೋಪ ಮಾಡ್ಕೊಂಡಿದ್ದಾಗ ಮುಂದಕ್ಕೆ ಇನ್ನೆರಡೂವರೆ ವರ್ಷ ಆದಮೇಲೆ ನೋಡೋಣ ಅಂತ ಶಿವಕುಮಾರು ನನಗೆ ಹೇಳಿದರು. ಅಷ್ಟೇ, ನಾನು ಕೇಳಿರಲಿಲ್ಲ, ನಾನು ಯಾವತ್ತೂ ಕೇಳಿರಲಿಲ್ಲ. ಅದರಿಂದ ಅಷ್ಟೇ, ಅವರೇ ಹೇಳಿ ಅವರೇ ಬೇರೆ ಖಾತೆ ಕೊಟ್ಟು ಬೇಜಾರು ಅಷ್ಟಕ್ಕೆ ಬೇಜಾರಾಯಿತು ಅಷ್ಟೇ. ನಾನು ಯಾವತ್ತೂ ಲಾಬಿ ಮಾಡಲ್ಲ, ಮಾಡೂ ಇರಲಿಲ್ಲ. ನಾನು 85ರಲ್ಲಿ ಅಸೆಂಬ್ಲಿಗೆ ನಿಂತೆ, ಅಪ್ಲಿಕೇಶನ್ ಹಾಕಿದೆ ಅಷ್ಟೇ. ನಾನು ಯಾವ ನಾಯಕರ ಮನೆ ಹತ್ರ ಹೋಗಿ ನಾನು ಸೀಟ್ ಕೊಡಿ ಅಂತ ಕೇಳಲಿಲ್ಲ. ವೀರಪ್ಪ ಮೊಯ್ಲಿಯವರೇ ಕರೆದು ನನ್ನ ಟಿಕೆಟ್ ಕೊಟ್ಟರು. ನಾನು ಅಷ್ಟೊತ್ತಿಗೆ ನಾನು ಕಾರ್ಪೊರೇಟರ್ ಆಗಿದ್ದೆ. ನಮ್ಮ ತಂದೆನೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು. ಕರೆದು ಟಿಕೆಟ್ ಕೊಟ್ಟರು. ಅದರಿಂದ ನಾನು ಲಾಬಿ ಗಿಬಿ ಮಾಡೋಕ್ಕೆ ಹೋಗಲ್ಲ. ಮತ್ತು ಈಗ ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದನ್ನು CM ಗೊತ್ತು. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಗೊಳ್ಳಿ ಅಂತ ಅವ್ರಿಗೆ ಬಿಟ್ಟಿದ್ದೀನಿ. ಅದಕ್ಕೆ ಏನು ಹೇಳಿದ್ದಾರೆ ಸರ್? ತಗೊಳ್ತಾರೆ, ಏನೋ ಒಂದು ಸಂದರ್ಭದಲ್ಲಿ ತಗೊಳ್ತಾರೆ. ಇಷ್ಟು ಗಡುವು ಏನಾದರೂ ಕೊಟ್ಟಿಲ್ಲ? ಏನಿಲ್ಲ. ಇಲ್ಲ, ಅವರು ನಿಮಗೆ ಇಷ್ಟು ದಿನದಲ್ಲಿ ಮಾಡ್ತೀವಿ ಅಂತ ಏನಾದ್ರು ಭರವಸೆ ಇಲ್ಲ? ಅದೆಲ್ಲ ನಾವು ಅಲ್ಲ ಏನೋ ಒತ್ತಡ ಹಾಕೋಕೆ ಹೋಗಬಾರ್ದು. ಬೇರೆ ಏನಾದರೂ ಆಯ್ಕೆ ಕೊಟ್ಟರೆ ಸರ್, ಈ ಕೊಟ್ಟಿರೋ ಖಾತೆ ಬಿಟ್ಟು ಬೇರೆ ಏನಾದರೂ ಆಯ್ಕೆ ಕೊಟ್ಟರೆ ಸರ್? ಬೇರೆ ಇನ್ನೂ 20 ಜನ ಆಪ್ಷನ್ ಇಲ್ಲ. ಆಪ್ಷನ್ ನಮಗೆ ಬಿಟ್ಟಿದ್ದಾರೆ. ಬೇಕಾದ್ರೆ ತೊಗೋಬೋದು, ಇಲ್ಲ ಅಂದರೆ ಇಲ್ಲೇ ಕೆಲಸ ಮಾಡ್ಬೋದು. ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಇದು ಬಿಟ್ಟು ಬೇರೆ ಅದೆಲ್ಲ ನಿಮ್ಗೆ ಹೇಳಲ್ಲ ಮಾಧ್ಯಮದವರಿಗೆ. ಸುಮಾರು ಜನ ಗೃಹ ಖಾತೆನೇ ಬರಬೇಕಾಯಿತು ಅಂತ ಆಳವರು ಕೇಳ್ತಾರೆ. ಗೃಹ ಖಾತೆ ನಾನು ಹಿಂದೆ ಆಗಿದ್ದಲ್ಲ, ಗೃಹ ಮಂತ್ರಿ ಆಗಿದ್ದೆ, 2 ಸಲ ಟ್ರಾನ್ಸ್ಪೋರ್ಟ್ ಆಗಿದ್ದೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಆಗಿದ್ದೆ. ಬೆಂಗಳೂರು ಡೆವಲಪ್ಮೆಂಟ್ ಇತ್ತಲ್ಲ, SM ಕೃಷ್ಣ ಅವ್ರ ಕಾಲದಲ್ಲಿ ನಾನೇ ಅಲ್ಲ ಬೆಂಗಳೂರು ಡೆವಲಪ್ಮೆಂಟ್. ಒಂದು ವೇಳೆ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬಂದರೆ ನೀವು ಮಾಡಬೇಕಾಗಿರೋ ಕೆಲಸಗಳು ಯಾವ್ದಾದ್ರು ಹೇಳೋದಾದ್ರೆ ಸರ್? ನಾನು ಹೇಳ್ತೀನಿ, ಕೊಟ್ಟರೆ ಹೇಳ್ತೀನಿ. ಬ್ಲೂ ಪ್ರಿಂಟ್ ಅಂತ ಇರುತ್ತಲ್ಲ, ಅದೇನಿದೆ ನಿಮಗೆ? ಈಗ ನನಗೆ ಕೊಟ್ಟರೆ ಆಮೇಲೆ ಈಗ ನನಗೆ ಮುಜರಾಯಿ ಖಾತೆ ಕೊಟ್ಟರಪ್ಪ. ಮುಜರಾಯಿ ಖಾತೆನ ಯಾರೂ ಇಷ್ಟಪಟ್ಟು ಯಾರೂ ತೊಗೊಳ್ತಿರಲಿಲ್ಲ. ಆದರೆ ನನಗೆ ಕೊಟ್ಟರು. ನಾನು ಮುಜರಾಯಿ ಖಾತೆನ ಅದೊಂದು ಮಹತ್ವದ ಖಾತೆ ಅಂತ ನಾನು ಮಾಡೋದನ್ನ ಇಲ್ವಾ? ನೀವು ಹೇಳಿ ಮಾಧ್ಯಮದವರು ಅಲ್ವಾ? ಸುಮಾರು ಜನ ಬೆಂಗಳೂರಿನ ನಾಡಿ ಮಿಡಿತ ಗೊತ್ತಿದೆ, ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಿದ್ದೀರಾ, ಬೆಂಗಳೂರು ಕನಸೇನು ಅಂತ ಗೊತ್ತಿದೆ. ಈಗಾಗಲೇ ನೀವು ಹೇಳ್ತಾ ಇದ್ರಿ SM ಕೃಷ್ಣ ಕಾಲದಲ್ಲಿ ನಾವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದೆ ಅಂತ. ಸೊ ಹಾಗಾಗಿ ಆಗಿದ್ದೆ. ಧರ್ಮಸಿಂಗ್ ಅವ್ರ ಕಾಲದಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ. ಸಿದ್ದರಾಮಯ್ಯ ಅವಧಿನಲ್ಲಿ 2.5 ವರ್ಷ ಇನ್ಚಾರ್ಜ್ ಮಿನಿಸ್ಟರ್ ಆಗಿದೆ. ಅದರಿಂದ ಬೆಂಗಳೂರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲೇ ಹುಟ್ಟು ಬೆಳೆದವರಲ್ಲಪ್ಪ. 83ರಲ್ಲಿ ಕಾರ್ಪೊರೇಟರ್ ಆಗಿದ್ದೆ. 83ರಿಂದ 88ರವರೆಗೂ ಕಾರ್ಪೊರೇಟ್ರು. ಆಮೇಲೆ 37 ವರ್ಷ ಕಂಟಿನ್ಯೂಸ್ MLA ಬೆಂಗಳೂರಲ್ಲಿ. ಹೈಕೋರ್ಟಲ್ಲಿ GB ಎಲೆಕ್ಷನ್ಸ್ ವಿಚಾರಣೆ ನಡೀತಾ ಇದೆ. ಆಗಸ್ಟ್ 30ಕ್ಕೆ ಮುಂಚೆ ಮಾಡಲೇಬೇಕು. ಗೆಲುವು ಸೋಲು ಪ್ರಶ್ನೆ ಬೇರೆ, ಆದರೆ ಚುನಾವಣೆ ಆಗುತ್ತೆ. ಅದೆಲ್ಲ ನಮಗೆ ಗೊತ್ತಿಲ್ಲ. ನೋ ಕಾಮೆಂಟ್ಸ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.